ಜೀವ ಜೀವನ ಕೊಟ್ಟಂತಹ ತಂದೆಯ ಮಾತುಗಳು. ಇನ್ನು ಹೆತ್ತ ಕರುಳು ಕೂಡ ಚುರುಕಂದಿದೆ. ಈ ಫೋಟೋಗಳನ್ನ ನೋಡಿ ನನ್ನ ಮಗ ಕೈ ಮುಗಿದಾಗ ಆದ್ರೂ ಬಿಡ್ಬೋದಿತ್ತಲ್ಲ ಸರ್ ಅಂಥೇಳಿ ಪಾಪ ನೋವನ್ನ ತೋಡ್ಕೊಂಡಿದ್ದಾರೆ ಅವರ ತಾಯಿ. ಕರುಣೆ ತೋರಿಸಿ ಅವನನ್ನ ಬಿಟ್ಟು ಕಳಿಸ್ಬೋದಿತ್ತು ಅಂಥೇಳಿ TV9 ಬಳಿ ಕಣ್ಣೀರು ಹಾಕಿದ್ದಾರೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು. ನನ್ನ ಮಗ ಎಷ್ಟೇ ಕೇಳ್ಕೊಂಡ್ರು ಕೂಡ ಬಿಡದೆ ನನ್ನ ಮಗನನ್ನ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. 2 ಏಟ್ ಹೊಡೆದು ಬಿಟ್ಟು ಕಳಿಸ್ಬೋದಿತ್ತು. ನನ್ನ ಮಗ ನರಳಿ ಸತ್ತಿದ್ದಾನೆ, ಅವ್ರಿಗೂ ಕೂಡ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಆ ತಾಯಿ ಆಗ್ರಹಿಸ್ತಾ ಇದ್ದಾರೆ. TV9 ಜೊತೆ ಮಾತನಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು. ನಾವು ಪ್ರತಿನಿಧಿ ಬಸವರಾಜ್ ರತ್ನಪ್ರಭಾ ಅವರನ್ನು ಕೂಡ ಮಾತನಾಡಿಸಿದ್ದಾರೆ ರೇಣುಕಾಸ್ವಾಮಿ ಅವರ ತಾಯಿ. ಬನ್ನಿ ನೋಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊನೆ ಕ್ಷಣದ ಫೋಟೋಗಳು ವೈರಲ್ ಆಗಿವೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ಈಗ ಮರ್ಡರ್ ಆದಮೇಲೆ ಕೂಡ ಇವತ್ತು ಫೋಟೋಗಳು ವೈರಲ್ ಆಗಿದೆ. ಕೊನೆ ಕ್ಷಣದಲ್ಲಿ ಅಂದರೆ ಕೈ ಮುಗಿತಿರತಕ್ಕಂಥದ್ದಾಗಿರ್ಬೋದು, ಬಿದ್ದಿರ್ತಕ್ಕಂಥದ್ದು ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ? ಅದೇ ಅವ್ನ ಕೈ ಮುಗ್ದಾಗ ಅವ್ರ ಕರುಣೆ ತೋರಿಸಿ ಬಿಟ್ಟು ಕಳಿಸಿದ್ರು. ಅವ್ನು ಯಾವ ರೀತಿ ಇದ್ರೂ ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾರು ನೋಡ್ಕೊಂತಿದ್ವಿ. ಅದು ಮಾಡಿದ್ರೆ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಅದೇ ಬೇಜಾರ. ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು. ಅವ್ನು ಹೆಂಗಾರು ಮನೆಗೆ ಬಂದಿದ್ರು ಸಾಕಾಗಿತ್ತು, ನಾವು ನೋಡ್ಕೊಳ್ತೀವಿ. ದೊಡ್ಡ ನಟ ಅಷ್ಟೊಂದು ಗುಂಪು ಕಟ್ಟಿಕೊಂಡು ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಇಷ್ಟೊಂದು ದೊಡ್ಡ ದೌರ್ಜನ್ಯ ಮಾಡಿದ್ದಾರೆ, ಏನು ಹೇಳ್ತಾರೆ? ಇಲ್ಲ ಸರ್, ಅವರೇ ತಿಳ್ಕೊಬೇಕಾಗಿತ್ತು. ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು. ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಕೊನೆಗೆ ಅವ್ನು ಕೇಳ್ಕೊಂಡಾಗಾರು ಬಿಟ್ಟು ಕಳಿಸಿದ್ರು ನಡೀತಿತ್ತು ಸರ್. 2 ಏಟು ಹೊಡೆದು ಕಳಿಸಿದ್ರು. ನಾವು ಆಯ್ತು ಬರಪ್ಪ, ತಪ್ಪ ಮಾಡಿದ್ಯಾ ಅಂತಂದು ಕಳ್ಕೊಂತಿದ್ವಿ ಸರ್. ಅದು ಬಿಟ್ಟು ಇವರು ಈ ಥರ ಮಾಡಿದ್ದಾರೆ ಅಂದರೆ ಏನು ಹೇಳ್ಬೇಕು ಹೇಳಿ. ಈಗ ಕೊನೆಯದಾಗಿ ಇಂಥವ್ರಿಗೆ ಏನು ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ? ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ? ಕಾನೂನಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ ಸರ್. ನಾವು ಇಂಥ ಶಿಕ್ಷೆ ಅಂತಲ್ಲ, ಒಟ್ಟು ಅವ್ನ ನರಳಿ ಸತ್ತಿದ್ದಾನೆ, ಅದನ್ನು ನೋಡಿ ಕಾನೂನಾಗಲಿ ಕೋರ್ಟ್ ಆಗಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಅವರಿಗೂ ಕಠಿಣವಾದ ಶಿಕ್ಷೆನೇ ಆಗಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್ ನಾನು. ಇದಿಷ್ಟು ರೇಣುಕಾಸ್ವಾಮಿ ಅವರ ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ. ಇದು ಹೆತ್ತ ಕರುಳಿನ ಸಂಕಟ. ಬಹುಶಃ ಯಾರಿಗೆ ಈ ಫೋಟೋಗಳನ್ನು ನೋಡಿದ್ರು ಕೂಡ ಕರುಳು ಚುರುಕು ಅನ್ಸುತ್ತೆ. ಯಾಕಂದರೆ ತನ್ನ ಮಗ ಸಾಯೋಕ್ಕೂ ಮುಂಚೆ ಇಷ್ಟೊಂದು ನರಳಿದಾನೆ ಅನ್ನುವಂಥದ್ದನ್ನು ನೋಡಿದಾಗ ಆ ತಾಯಿಗೆ ಎಷ್ಟು ನೋವಾಗ್ತಿರ್ಬೇಡ. ನೋಡಿ, ಇವರೇನು ಮನುಷ್ಯರ, ಕ್ರೂರಿಗಳ, ದನಗಳ ಇವರೆಲ್ಲರೂ? ಇದು ಅವರ ತಂದೆ ಕೊಟ್ಟಿರುವಂಥ ರಿಯಾಕ್ಷನ್. ನನ್ನ ಮಗ ಎಷ್ಟು ಒದ್ದಾಡಿರ್ತಾನೆ, ಕಿರ್ಚಾಡಿರ್ತಾನೆ ಆ ಟೈಮ್ನಲ್ಲಿ. ಬಹುಶಃ ಈ ಫೋಟೋ ನೋಡಿ ಅವರ ತಂದೆಗೆ ಮಾತುಗಳೇ ಬರ್ತಾ ಇಲ್ಲ. ಆ ನೋವು ಮಡುಗಟ್ಟಿದೆ ಅವರಲ್ಲಿ, ಆ ದುಃಖ ಮಡುಗಟ್ಟಿದೆ. ನನ್ನ ಮಗನ ಯಾತನೆ ನನಗೆ ನಿಜಕ್ಕೂ ತಡ್ಕೊಳಕ್ ಆಗ್ತಾ ಇಲ್ಲ ಈ ಫೋಟೋಗಳನ್ನ ನೋಡಿ ಅಂತ ಹೇಳಿದ್ದಾರೆ. ನನ್ನ ಪುತ್ರನಿಗೆ ಆದ ಪರಿಸ್ಥಿತಿ ಯಾರಿಗೂ ಕೂಡ ಆಗಬಾರ್ದು, ಆದರೆ ಈ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಅಲ್ಲಿದ್ದವರಲ್ಲಿ ಒಬ್ರಿಗಾದ್ರೂ ಮನುಷ್ಯತ್ವನೇ ಇಲ್ವಾ? ಇದು ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು ಕೇಳಿರುವ ಪ್ರಶ್ನೆ. ಈ ಫೋಟೋಗಳು ಯಾವಾಗ TV9 ನಲ್ಲಿ ಪ್ರಸಾರವಾಯಿತು ಅದನ್ನು ನೋಡಿದಂತಹ ಅವರ ತಂದೆ ಭಾವುಕರಾಗಿ ಮಾತನಾಡಿದ್ದಾರೆ. ಹಲ್ಲೆ ಮಾಡಿದವರು ಇವರೇನು ಮನುಷ್ಯರ, ಕ್ರೂರಿಗಳ, ಇವರೇನು ಪ್ರಾಣಿಗಳ? ಇವರು ಜನರೇ ಕೊಲೆ ಆರೋಪಿಗಳ ಬಗ್ಗೆ ನಿರ್ಧರಿಸಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ನಾವು ಪ್ರತಿನಿಧಿ ಬಸವರಾಜ್ ಅವರ ತಂದೆ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕಾಶಿನಾಥಯ್ಯ ಅವರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊನೆ ಕ್ಷಣದ ಫೋಟೋಗಳು ಇದೀಗ ವೈರಲ್ ಆಗಿವೆ, ಮಾಧ್ಯಮಗಳಲ್ಲಿ ಬಿತ್ತರಗೊಳ್ತಾ ಇವೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗ ಈ ಪ್ರಕರಣದ ಕೊನೆ ಚಿತ್ರಗಳು ಬಹಿರಂಗ ಆಗಿದ್ದಾವೆ, ಏನು ಹೇಳ್ತೀರಿ? ಫೋಟೋ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಅಲ್ಲ, ಅವ್ರು ಎಷ್ಟು ಕ್ರೂರತೆ ಇದೆ, ಅವರ ಮನುಷ್ಯತ್ವ ಇಲ್ಲದ ಜನಗಳಿದ್ದಾರೆ, ರಾಕ್ಷಸರಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ. ನಾವು ಅದನ್ನು ಏನು ವಿಶ್ಲೇಷಣೆ ಮಾಡೋಕ್ಕೆ ಆಗ್ತಿಲ್ಲ. ತಾವೇ ಮಾಧ್ಯಮದವರೇ ಎಷ್ಟು ನಮಗಿನ, ಯಾಕೆಂದ್ರೆ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳ್ಬೇಕು. ಅವ್ರಿಗೆ ಮನುಷ್ಯರೋ, ದನನೋ, ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ. ಅವ್ರಿಗೆ ಜನನೇ ತೀರ್ಮಾನ ಮಾಡಬೇಕು. ಈಗ ಕೊನೆ ಕ್ಷಣದಲ್ಲಿ ಕೈ ಮುಗಿದಿದ್ದಾರೆ, ಭಾಳಷ್ಟು ಅಂಗಲ ಹಚ್ಚಿದ್ದಾರೆ, ಆದರೂ ಕೂಡ ಜೀವ ಬಿಟ್ಟಿಲ್ಲ ಅವರು. ನಾನು ಮೊದಲಿಂದ ಹೇಳ್ತಿರೋದು ಅದೇನೆ, ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ನೋವು ಅನುಭವಿಸಿರ್ತಾನೆ ಅನ್ನೋದನ್ನೇ ನನ್ನ ಕಣ್ಣು ಮುಂದೆ ಬರ್ತಾಯಿದೆ. ಇದನ್ನೇ ನಮಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ.
ಮಾಧ್ಯಮದವರು ಅದು ಇನ್ನೂ ಈಗ ಹೂವು ಇತ್ತು. ಈಗಂತೂ ಆ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಎಷ್ಟು ಅವ್ರಿಗೆ ಈ 10-15 ಜನ ಏನೋ ಇದ್ದಾರಂತ, ಒಬ್ಬನಿಗಾದರೂ ಕರುಣೆ ಬೇಡವಾ? ಒಬ್ಬರಿಗಾದರೂ ಮನುಷ್ಯತ್ವನೇ ಇಲ್ವಾ? ಮತ್ತು ಅವ್ನು ಮಾಡಿ ಫೋಟೋ ಹಾಕಿ ಎಲ್ಲರಿಗೆ ಅವ್ರಿಗೆ ತೋರಿಸಿದಾರಂತೆ. ಇವೆಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾಯಿದೆ. ನಿಜವಾಗ್ಲೂ ಭಾಳ ನೋವಿಂದ ಸಂಗತಿ. ನಮಗೆ ಮಾತಾಡೋಕ್ಕಾಗ್ತಿಲ್ಲ. ನಮಗೆ ಆರೋಗ್ಯ ದಿನಕ್ಕೆ ದಿನ ಕ್ಷೀಣ ಆಗ್ತಾಯಿದೆ. ಅದಕ್ಕೆ ಕ್ಷಮಾ ಮಾಡಿರಿ ಅಂತ ನಾನು ಏನು ಹೆಚ್ಚು ಮಾತಾಡೋಕ್ಕಾಗ್ತಾಯಿಲ್ಲ ಅಂತ. ನಾನು ಇಷ್ಟು ದೊಡ್ಡ ನಟ ಈ ರೀತಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ, ಎಂಥ ಶಿಕ್ಷೆ ಆಗಬೇಕಿತ್ತು? ಏನು ನಟನೆಗೂ ಇದಕ್ಕೂ ಏನು ಸಂಬಂಧ ಇದೆಯಾ? ಎಷ್ಟು ಯಾರು ನಟ ಅವರು? ಏನು ನಟರು? ಏನು ನಟನೆ ಮಾಡಿದರೆ ಏನು ಬಂತು? ನಿಜ ಜೀವನದಲ್ಲಿ ಎಳ್ಳು ಕಾಳಷ್ಟು ಮಾನವೀಯತೆ ಮನುಷ್ಯತ್ವ ಇಲ್ದರ ಹತ್ರ ಏನು ಹೇಳೋಣ ಅವ್ರಿಗೆ? ದೇವರೇ ಬುದ್ಧಿ ಕೊಡಬೇಕಷ್ಟೇ. ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತಿರುತ್ತೆ ಅವ್ರಿಗೆ? ಯಾವ ರೀತಿ ಅವರು ನನ್ನ ಮಗ ಯಾವ ರೀತಿ ನೋವು ಅನುಭವಿಸುತ್ತಿದ್ದಾನೆ, ಅವ್ರಿಗೆ ಆ ರೀತಿ ನೋವಿನ ಶಿಕ್ಷೆನೇ ಆಗಬೇಕು. ಅದೇ ರೀತಿ ಅವ್ರಿಗೆ ಹಿಂಸೆ ಕೊಟ್ಟು ನೋವು ಅದರ ಅನುಭವ ಆಗಬೇಕು ಅವರೆಲ್ಲರಿಗೂ. ಆ ರೀತಿಯೇ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ. ಆಗ ತಾಯಿಗೆ ಎಷ್ಟು ನೋವಾಗ್ತಿರ್ಬೇಡ.